ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇದು ಒಂದು ಸಮುದ್ರ ತೀರದ ಪ್ರದೇಶ. ನಾನು ಹೇಳಿದನಲ್ಲವ, ರಾಮೇಶ್ವರಂನಲ್ಲಿ ಧನುಷ್ಕೋಡಿ ಎಂಬಂಥ ಸ್ಥಳ. 1964ರ ಪ್ರವಾಹದಿಂದ ಇಡೀ ಊರೇ ನಾಶವಾಯಿತು. ಆ ನಾಶನವಾದ ನಂತರ ಅಳಿದು ಉಳಿದಂಥ ಈ ದೇವಾಲಯಗಳು, ಮನೆಗಳು, ಈ ರೀತಿ ಪಳೆಯುಳಿಕೆ ಅನೇಕ ಕಾರ್ಯಗಳನ್ನು ಇಲ್ಲಿ ನೋಡಬಹುದು. ಅಲ್ಲಿದ್ದುಕೊಂಡು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಇದು ಸಮುದ್ರದ ಗಾಳಿ. ಆ ಭಾಗದಲ್ಲಿ ಸಮುದ್ರ ಇದೆ. ಅಲ್ಲಿಂದ ಗಾಳಿ ಬೀಸುವಾಗ ಹಾಗೆ ಕದಲಿಸುತ್ತದೆ. ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಸಮಸ್ಯೆ ನಿಮ್ಮನ್ನು ಕದಲಿಸುತ್ತಾ ಇದೆ. ನಿಮ್ಮ ಮನೆಯಲ್ಲಿರುವಂಥ ಯಾವುದೋ ಒಂದು ಸಮಸ್ಯೆ ಆಗಿರಬಹುದು, ಕೆಲಸ ಮಾಡುವಂಥ ಸ್ಥಳದಲ್ಲಿ ಸಮಸ್ಯೆ ಆಗಿರಬಹುದು, ನಿಮ್ಮ ಬಿಸ್ನೆಸ್ನಲ್ಲಿ ಬಂದಿರುವಂಥ ಹೋರಾಟಗಳಾಗಿರಬಹುದು. ನೀವು ಬಾಳುತ್ತಾ ಇರುವಂಥ ಪರಿಸ್ಥಿತಿಯಲ್ಲಿ ಯಾವುದೋ ಒಂದು ಸಮಸ್ಯೆ ನಿಮ್ಮನ್ನು ಕದಲಿಸುತ್ತಾ ಇದೆ. ನಿಮ್ಮ ಕುಟುಂಬವನ್ನು, ನಿಮ್ಮ ಜೀವಿತವನ್ನು, ಅದನ್ನು ಯೋಚಿಸುವಾಗಲೇ ಒಂದು ಕದಲುವಿಕೆ. ಆ ರೀತಿ ಕಷ್ಟದಲ್ಲಿ ನೀವು ಇದ್ದೀರಾ? ಒಂದು ಬಾಧೆ ಉಂಟಾಗುವುದಕ್ಕೆ ಮುಂಚೆ ಒಂದು ಕದಲುವಿಕೆ ಬರುತ್ತದೆ. ಒಂದು ಮರ ಬೀಳುವುದಕ್ಕೆ ಮುಂಚೆ ದೊಡ್ಡ ಬಿರುಗಾಳಿ ಬೀಸಿತು, ಹಾಗಾಗಿ ಮರ ಬಿದ್ದಿತೆಂದು ಹೇಳುತ್ತಾರಲ್ಲ. ಮೊದಲು ಅದು ಕದಲುತ್ತದೆ. ಹಾಗೆ ಕದಲುತ್ತಾ ಅದು ದೊಡ್ಡ ಮಟ್ಟದಲ್ಲಿ ಕದಲುವಾಗ ಬೇರುಗಳೆಲ್ಲ ಹೊರಗೆ ಬಂದು ಆ ಮರ ನಿಲ್ಲುವುದಕ್ಕಾಗದೆ ಕೆಳಗೆ ಬೀಳುತ್ತದೆ. ಆ ರೀತಿ ಕದಲುವಿಕೆ ಬಂದರೆ ದೊಡ್ಡ ಬೀಳುವಿಕೆ ಬರುತ್ತದೆಂಬುದಾಗಿ ಅರ್ಥ. ಆದರೆ ಕದಲದಂತೆ ನಾವು ಕಾಪಾಡಲ್ಪಡಬೇಕು. ಕೀರ್ತನೆಗಳು 16:8 ವಾಕ್ಯದಲ್ಲಿ ದಾವೀದನೆಂಬಂತ ಭಕ್ತನು ಹೇಳುತ್ತಾನೆ, ಕರ್ತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ನಾವು ಕದಲದೆ ಇರಬೇಕು ಅಂದರೆ ಎಷ್ಟೇ ದೊಡ್ಡ ಬಿರುಗಾಳಿಯಲ್ಲಿ, ಎಷ್ಟೇ ದೊಡ್ಡ ಹೋರಾಟಗಳು, ಕಷ್ಟಗಳಲ್ಲಿ ನಾವು ಕದಲದೆ ಇರಬೇಕು ಅಂದರೆ ಕರ್ತನು ನಮ್ಮ ಬಲಗಡೆಯಲ್ಲಿ ಇರಬೇಕು. ಕರ್ತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ ಎಂಬುದಾಗಿ ದಾವೀದನು ಹೇಳುತ್ತಾನೆ. ನೀವು ಕದಲದೆ ಇರಬೇಕು ಅಂದರೆ ಕರ್ತನನ್ನು ಯಾವಾಗಲೂ ಜೊತೆಗೆ ಇಟ್ಟುಕೊಳ್ಳಬೇಕು. ಆತನು ಹೇಳುತ್ತಾನಲ್ಲ, ನಾನು ನಿನ್ನನ್ನು ಬಿಟ್ಟು ಅಗಲುವುದೂ ಇಲ್ಲ, ಕೈ ಬಿಡುವುದೂ ಇಲ್ಲ. ದಾವೀದನ ಜೀವಿತದಲ್ಲಿ ಎಷ್ಟೋ ಹೋರಾಟಗಳು, ಯೌವನ ವಯಸ್ಸಿನಲ್ಲೂ ಹೋರಾಟ, ಮದುವೆಯಾದ ನಂತರ ಹೋರಾಟ, ಮಾವನಿಂದ ಬಂದಂಥ ಸಮಸ್ಯೆಗಳು, ಮಕ್ಕಳಾದ ಮೇಲೆ ಮಗನಿಂದ ಬಂದಂಥ ಸಮಸ್ಯೆ, ಮಕ್ಕಳಿಂದ ಬಂದಂಥ ಹೋರಾಟಗಳು, ಎಷ್ಟೋ ಕಾರ್ಯಗಳು ಕದಲಿಸುವಂತೆ ಬಂದವು. ಆದರೆ ಕೊನೆಯವರೆಗೂ ಕದಲದೆ ನಿಲ್ಲುವುದಕ್ಕೆ ಕಾರಣ ಕರ್ತನನ್ನು ಯಾವಾಗಲೂ ತನ್ನ ಬಲಗಡೆಯಲ್ಲಿ ಇಟ್ಟುಕೊಂಡಿದ್ದನು. ನನ್ನ ಸೇವೆಯ ಮಾರ್ಗವನ್ನು ನಾನು ಹಿಂತಿರುಗಿ ನೋಡುವಾಗ ನನ್ನನ್ನು ಕದಲಿಸುವಂತೆ ಎಷ್ಟೋ ಸಮಸ್ಯೆಗಳು, ಹೋರಾಟಗಳು, ಇಕ್ಕಟ್ಟುಗಳು, ವಿರೋಧಗಳು, ಅನೇಕ ಆಪಾದನೆಗಳೆಲ್ಲ ಬಂದವು. ಆದರೆ ಅವುಗಳ ಮಧ್ಯದಲ್ಲಿ ಇಷ್ಟು ವರ್ಷಗಳ ಕಾಲ ಕದಲದಂತೆ ಸಂತೋಷವಾಗಿ ಸೇವೆ ಮಾಡುವುದಕ್ಕೆ ಕಾರಣ ಕರ್ತನನ್ನು ಯಾವಾಗಲೂ ನನ್ನ ಬಲಗಡೆಯಲ್ಲಿ ಇಟ್ಟುಕೊಂಡಿದ್ದೇನೆ. ಆತನು ನನ್ನೊಂದಿಗೆ ಇದ್ದಾನೆ. ನಾನದನ್ನು ಅರಿತಿರುವುದರಿಂದ ಸಂತೋಷವಾಗಿ ಮುಂದೆ ಸಾಗಲು ಸಾಧ್ಯವಾಗುತ್ತಿದೆ. ಭಯಪಡಬೇಡಿ, ನೀವು ಕದಲುವುದಿಲ್ಲ. ಇದುವರೆಗೂ ನೀವು ಕದಲುತ್ತಾ ಇದ್ದೀರಾ. ಈಗ ದೇವರೇ, ನನ್ನ ಬಲಗಡೆಯಲ್ಲಿ ನೀವು ಇರಬೇಕು, ನನ್ನೊಂದಿಗೆ ಇರಬೇಕೆಂಬುದಾಗಿ ಹೇಳಿರಿ. ಕ್ಷಣದಿಂದಲೇ ಪರಿಸ್ಥಿತಿಗಳು ಬದಲಾಗುತ್ತವೆ. ನೀವು ಎಂದಿಗೂ ಕದಲುವುದೇ ಇಲ್ಲ. ನೀವು ಜಯಿಸುವಿರಿ, ನೀವು ಮುಂದೆ ಸಾಗುವಿರಿ, ನೀವು ಸಾಧಿಸುವಿರಿ. ತಂದೆಯೇ, ಯೇಸುವೆ, ದಾವೀದನಂತೆ ನಾನು ಕೂಡ ಪ್ರಾರ್ಥಿಸುತ್ತೇನೆ. ಕರ್ತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕೂಡ ಕದಲುವುದಿಲ್ಲ ಎಂಬುದಾಗಿ ಈ ಮಗನು ಪ್ರಾರ್ಥಿಸುತ್ತಾನೆ, ಈ ಮಗಳು ಪ್ರಾರ್ಥಿಸುತ್ತಾಳೆ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಇವರನ್ನು ಕದಲಿಸುವಂತಹ ಸಮಸ್ಯೆಗಳು ಹಿಂದೆ ನೀಗಲಿ. ಯೇಸುವಿನ ನಾಮದಲ್ಲಿ ಪರಿಸ್ಥಿತಿಗಳು ಬದಲಾಗಲಿ. ಕದಲದಂತೆ ನೀವು ಕಾಪಾಡಿ ಮುನ್ನಡೆಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಸ್ನೇಹಿತರೆ, ಮಲೆನಾಡು ಗಾಸ್ಪೆಲ್ ಮೀಡಿಯಾ 2.0 ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ಈ ಸಚಿವಾಲಯದ ಮೂಲಕ ಸುವಾರ್ತೆಯನ್ನು ಹಂಚಿಕೊಳ್ಳಲು ಮತ್ತು ಭರವಸೆಯ ಸಂದೇಶವನ್ನು ಪ್ರಸಾರ ಮಾಡಲು ನಮಗೆ ಅಪಾರ ಉತ್ಸಾಹವಿದೆ. ನಮ್ಮ ವಿಷಯದಿಂದ ನೀವು ಆಶೀರ್ವದಿಸಲ್ಪಟ್ಟಿದ್ದರೆ ಅಥವಾ ಪ್ರೋತ್ಸಾಹಿಸಲ್ಪಟ್ಟಿದ್ದರೆ ನಮ್ಮ ಈ ಉದ್ದೇಶಕ್ಕೆ ಬೆಂಬಲ ನೀಡುವಂತೆ ವಿನಂತಿಸುತ್ತೇವೆ. ನಿಮ್ಮ ಪ್ರತಿಯೊಂದು ದೇಣಿಗೆ, ಎಷ್ಟೇ ಚಿಕ್ಕದಾದರೂ, ಹೆಚ್ಚು ವಿಡಿಯೋಗಳನ್ನು ಮಾಡಲು, ಹೆಚ್ಚು ಜನರನ್ನು ತಲುಪಲು ಮತ್ತು ಈ ಸೇವೆಯನ್ನು ಬಲವಾಗಿಡಲು ನೇರವಾಗಿ ಸಹಾಯ ಮಾಡುತ್ತದೆ. ಪರದೆಯ ಮೇಲೆ ಕಾಣುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ದೇಣಿಗೆ ನೀಡಲು ವಿವರಣೆಯಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಆದಾರ್ಯವು ನಿಜವಾಗಿಯೂ ಶಾಶ್ವತವಾದ ವ್ಯತ್ಯಾಸವನ್ನು ಮಾಡುತ್ತಿದೆ. ಧನ್ಯವಾದಗಳು ಮತ್ತು ದೇವರು ನಿಮ್ಮನ್ನು ಆಶೀರ್ವದಿಸಲಿ.